ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ತುಂಬಾ ಜನ ಕಾಲ್ ಮಾಡ್ಬಿಟ್ಟು ಮೇಡಮ್ ಕ್ಲಾಸಸ್ ಇಲ್ವಾ, ಇವಾಗ ಮೊದಲ ತರ ಮಾಡ್ತಿಲ್ವಾ, ಈಗ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ರಲ್ಲ ಅದು ಮಾತ್ರ ಮಾಡ್ತಾ ಇದ್ದೀರಾ ಅಂತೇಳಿ ತುಂಬಾ ಜನ ಫೋನ್ ಮಾಡ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ. ಅದಕ್ಕೆ ಎಲ್ಲರೂ ತುಂಬಾ ಜನ ಇನ್ನೂ ಕನ್ಫ್ಯೂಷನ್ ಮಾಡ್ಕೊಂಡು ಕೇಳೋಣ ಬೇಡವೋ ಅಂತೇಳಿ ಸುಮ್ಮನೆ ಇದ್ದೀರಾ, ಹೌದಲ್ವಾ? ಓಕೆ, ಅದಕ್ಕೆ ಅವ್ರಿಗೆಲ್ಲ ಕ್ಲಾರಿಟಿ ಕೊಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇರೋದು. ನಮ್ದು ಪ್ರತಿ ಒಂದು ಚೇತನ ಉದ್ಯೋಗ ಸಂಸ್ಥೆನೂ ಇದೆ, ಅದ್ರ ಜೊತೆಗೆ ಬೋನ್ ಇನ್ಸ್ಟಿಟ್ಯೂಟ್ ಕೂಡ ಇದೆ. ಇದರಲ್ಲಿ ಪೂರ್ತಿ ಬೋನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಫ್ಯಾಷನ್ ಡಿಸೈನ್ ಕೋರ್ಸ್ನ ಪೂರ್ತಿ ಹೇಳ್ಕೊಡ್ತಾ ಇದೀವಿ. ಚೇತನ ಉದ್ಯೋಗ ಸಂಸ್ಥೆಯಲ್ಲಿ ಏನೂ ಕಲ್ತಿಲ್ದವ್ರಿಗೆ, ಏನು ಬೇಸಿಕ್ ಟೈಲರಿಂಗ್ ನಾಲೆಡ್ಜ್ ಏನೂ ಇಲ್ಲ ಅಂದ್ರೂ ಕೂಡ ಅವರು ಕ್ಲಾಸ್ಗೆ ಸೇರ್ಕೋಬಹುದು. ಬೇಸಿಕ್ ಇಂದನೇ ಕಲಿಬಹುದು. ಅದು ಆಲ್ರೆಡಿ ಇತ್ತಲ್ವಾ? ಹೌದು. ಹಾಗಾಗಿ ಅದು ಕೂಡ ಇರುತ್ತೆ. ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ನಮ್ಮ ಕ್ಲಾಸಿಗೆ ಸೇರ್ಕೊಂಡು ನೀವು ಬೇಸಿಕ್ ಇಂದಲೂ ಕಲಿಬೋದು. ಒಂದು ತಿಂಗಳಲ್ಲಿ ಏನೂ ಗೊತ್ತಿಲ್ಲ ಅಂದ್ರೂ ಹೇಮಿಂಗಿಂದ ಹಿಡಿದು ಹೇಮಿಂಗ್, ಉಕ್ಸು ಕಾಜ, ಚಿಮ್ಮಿಸ್ ಕಟ್ಟಿಂಗು, ಅದ್ರ ಜೊತೆಗೆ ನಿಮಗೆ ನೀವು ಬ್ಲೌಸ್ ಹೇಗೆ ಹೊಲ್ಕೋಬೇಕು, ಅದ್ರ ಜೊತೆಗೆ ಬೇರೆಯವ್ರಿಗೆ ಹೇಗೆ ಹೊಲಿಬೇಕು ಅನ್ನೋದು ಕೂಡ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಹೇಳ್ಕೊಡೋದಷ್ಟೇ, ಕಲಿಯೋರು ನೀವಾಗಿರ್ತೀರ. ನಿಮಗೆ ಆಸಕ್ತಿ ಇದ್ದವ್ರು ಮಾತ್ರ ಬನ್ನಿ, ಓಕೆನಾ? ಸುಮ್ಮನೆ ಕ್ಲಾಸಿಗೆ ಸೇರ್ಕೊಳ್ಳೋದು, ಅದಾದ್ಮೇಲೆ ಮೇಡಮ್ ರಜಾ ಇದೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹೋದ್ರೆ ನಿಮ್ಮ ಟೈಮು ವೇಸ್ಟು. ಕ್ಲಾಸಿಗೆ ಸೇರ್ಕೊಂಡ್ವಪ್ಪ ಕಲ್ತಿಲ್ಲಪ್ಪ ಅನ್ನೋದು ಇದು ಬರಬಾರ್ದು ಅಲ್ವಾ? ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು, ಇಲ್ಲ ನಾವು ಕಲಿಲೇಬೇಕು, ನಾವೇನಾದ್ರೂ ಒಂದು ಮಾಡಬೇಕು, ಬರೀ ಎಜುಕೇಷನ್ ಅಲ್ಲೇ ಕೂತಿದ್ದೀವಿ, ಓದಿದೀವಿ, ಇಲ್ಲ ಕೆಲ್ಸಕ್ಕೆ ಹೋಗ್ತೀವಿ, ಬರ್ತಾ ಇದೀವಿ, ಓದ್ತಾ ಇದೀವಿ ಅಂತ ಅನ್ಕೊಂಡೇ ಕೂತಿದ್ದೀವಿ, ನಾವು ಎಕ್ಸ್ಟ್ರಾ ಸ್ಕಿಲ್ ಏನೂ ಇಲ್ಲ ಅಂತಂದರು ಖಂಡಿತವಾಗ್ಲೂ ಟೈಲರಿಂಗ್ನ ಕಂಪಲ್ಸರಿ ಕಲಿಲೇಬೇಕು. ಯಾಕೆ ಅಂದರೆ ಇವಾಗ ಪ್ರತಿ ಒಂದು ರೇಟು ಕೂಡ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಹೌದು ಮ್ಯಾಮ್, ಒಂದು ಹೋಟ್ಲಿಗೆ ಹೋದ್ರೂ ಸಾಕು, ಒಂದು ಮಸಾಲೆ ದೋಸೆ ತಿನ್ನೋಣ 100ರಿಂದ 150 ರೂಪಾಯಿ ಹೇಳ್ತಾರೆ. ಒಂದು ಕಾಫಿ ಕುಡಿಯೋಣ ಅಂದರೆ 25 ರೂಪಾಯಿ ಇದ್ದು 40 ರೂಪಾಯಿ ಹೇಳ್ತಾರೆ. ಹೆಂಗೆ ಕುಡಿಯೋದು ಮ್ಯಾಮ್ ನಾವು? ಅಷ್ಟೊಂದು ರೇಟ್ ಆಗ್ಬಿಟ್ಟಿದೆ ಅಂತಿದ್ದೀರಾ. ಗ್ಯಾಸ್ ಸಮಸ್ಯೆ ಆಗ್ಬಿಟ್ಟಿದೆ ಎಲ್ರಿಗೂ. ಎಸ್, ಹಂಗಾಗಿ ಒಂದು ಸಮಸ್ಯೆ ಇದು ಗ್ಯಾಸಿಂದು. ಅದರಿಂದ ಎಷ್ಟೆಲ್ಲ ಚೇಂಜಸ್ ಆಯ್ತಲ್ವಾ? ಒಂದು ಮನುಷ್ಯಗೆ ಪ್ರತಿ ಒಂದು ಲಿಂಕು ಅಷ್ಟೇ, ಎಲ್ಲವೂ ರೇಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಆದಾಯ ಕಮ್ಮಿನೇ ಇರುತ್ತೆ. ಆಗ ನಾವೇನು ಮಾಡಬೇಕು? ಆದಾಯ ಹೆಚ್ಚಾಗೋದ್ರನ್ನ ದಾರಿನ ನೋಡ್ಕೋಬೇಕಲ್ವಾ? ಎಸ್ ಮ್ಯಾಮ್, ನಮಗೂ ಆಸೆ ಇದೆ, ಹೆಚ್ಚು ದುಡಿಬೇಕು. ಒಂದೇ ದುಡಿಮೆ ಸಾಕಾಗ್ತಾ ಇಲ್ಲ. ಗಂಡ ದುಡಿತಾ ಇದ್ದಾನೆ, ತಂದಾಗ್ತಾ ಇದ್ವಿ, ಬಾಡಿಗೆಗಾದ್ರೆ ರೇಷನ್ಗೆ ಸಾಕಾಗಲ್ಲ, ರೇಷನ್ಗಾದ್ರೆ ಎಕ್ಸ್ಟ್ರಾ ಖರ್ಚಿಗೆ ಸಾಕಾಗಲ್ಲ ಮ್ಯಾಮ್. ಹಂಗಿದೆ ಪರಿಸ್ಥಿತಿ ಇದೆ. ಎಷ್ಟೋ ಜನಗಳ ಮನೆಗಿದೆ ತಾನೆ? ಹೌದು ತಾನೆ? ಎಸ್ ಅಂತ ನೀವು ಅಲ್ಲೇ ಕುತ್ಕೊಂಡು ಕತ್ತಾಗ್ತಾ ಇದ್ರೆ ಅದು ನನಗೆ ಗೊತ್ತು. ಓಕೆ, ಆಗಿರ್ಬೇಕಾದ್ರೆ ನಾವು ಹಂಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಆಗತ್ತಾ? ಇಲ್ಲ ತಾನೆ? ನಾವೇನಾದ್ರೂ ಅಟ್ಲೀಸ್ಟು ನೀವು ಬೇರೆಯವ್ರಿಗೆ ಹೊಲಿತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮಗೆ ನೀವು ಕಲ್ತ್ಕೊಂಡು ಹೊಲಿತು ಅಂತಂದ್ರೆ ದುಡ್ಡು ಸೇವ್ ಆಗುತ್ತೆ. ಒಂದು ಬ್ಲೌಸ್ ಹೊಲಿತು, ಒಂದು ಬ್ಲೌಸ್ ನೀವು ತಗೊಂಡೋಗಿ ಟೈಲರ್ ಶಾಪಿಗೆ ಕೊಡ್ತೀವಿ ಅಂದರೆ ಕಮ್ಮಿ ಅಂದ್ರೂ 500 ರೂಪಾಯಿ ಬೇಕೇ ಬೇಕು. ಒಂದು 400 ರುಪೀಸ್ ಬ್ಲೌಸ್ ಅಂದು ಜಿಗ್ಜಾಗ್ ಫಾಲ್ ಅಂದ್ರೆ 500 ರೂಪಾಯಿ ಆಗುತ್ತೆ. ಕುಚ್ಚು ಸೆಕೆಂಡ್ರಿ ಡೈಲಿ ವೇರ್ ಸ್ಯಾರೀಸ್ ಹೇಳ್ತಾ ಇರೋದು. ಇನ್ನು ಡಿಸೈನ್ ಎಲ್ಲ ಹೊಲಿತೀವಿ, ಕುಚ್ಚು ಫಾಲ್ಸ್ ಅಂದರೆ ಇನ್ನೂ 2000ರಿಂದ ಮೇಲೆ ಹೋಗುತ್ತೆ. ಗ್ರ್ಯಾಂಡ್ ಡಿಸೈನ್ ಬ್ಲೌಸ್ ಹೊಲಿಸ್ತೀವಿ, ಇನ್ನು ಫ್ಯಾಷನ್ ಡಿಸೈನಲ್ಲಿ ಹೊಲಿಸ್ತೀವಿ ಅಂತಂದ್ರು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ದುಡ್ಡು ನೀವು ಸೇವ್ ಆಯಿತು ಅಂದರೆ ನೀವು ಸೇವ್ ಮಾಡ್ಕೋಬೋದು ಅಲ್ವಾ? ಹಂಗಾಗಿ ಪ್ರತಿಯೊಬ್ಬರು ಟೈಲರಿಂಗ್ ಕಂಪಲ್ಸರಿ ಇವಾಗ ಕಲೀಲೇಬೇಕು. ಕಲಿತ್ರೆ ನಿಮ್ಗೆ ದುಡ್ಡು ಸೇವ್ ಆಗುತ್ತೆ. ಕಲ್ತ ಮೇಲೆ ಸುಮ್ಮನೆ ಕುತ್ಕೊಂತೀರಾ? ಇಲ್ಲ ಅಲ್ವಾ? ನೋಡೋಣ ಇರೋ ನಮ್ಮ ಅಕ್ಕಂಗೆ ಗೊಲೇನಾ, ತಂಗಿ ಗೊಲೇನಾ, ಅತ್ತೆ ಗೊಲೇನಾ, ಅಮ್ಮನ ಗೊಲೇನಾ ಅಂತ ಶುರುವಾಗುತ್ತೆ. ಅವರೆಲ್ಲ ಸೂಪರಾಗಿ ಹೊಲಿತೀಯಾ ಅಂತ ಅಂದಮೇಲೆ ಕಾನ್ಫಿಡೆನ್ಸ್ ಹೆಚ್ಚಾಗ್ಬಿಟ್ಟು ಬೇರೆಯವ್ರಿಗೂ ಹೊಲಿತೀರಾ. ಅವಾಗ ಏನು ಬರುತ್ತೆ? ದುಡ್ಡು ಬರುತ್ತೆ ಅಲ್ವಾ? ಆ ದುಡ್ಡು ಬಂದ ಮೇಲೆ ನೀವೇನು ಮಾಡ್ತೀರಾ? ಅದನ್ನ ಸೇವಿಂಗ್ಸ್ ಮಾಡ್ತಾ ಹೋಗ್ತೀರಾ. ನಿಮಗೆ ಕಷ್ಟ ಕಾಲಕ್ಕೆ ಆಗ್ತಾ ಹೋಗುತ್ತೆ, ದುಡಿಮೆ ಹೆಚ್ಚಾಗುತ್ತೆ ಅಲ್ವಾ? ಪ್ರತಿಯೊಬ್ಬರೂ ಹೇಗಿದ್ದ ದುಡಿಮೆನ ಹೆಚ್ಚುತ್ತಾ ಮಾಡ್ತಾ ಹೋಗ್ಬೇಕು. ಹಂಗಾಗಿ ನಮ್ದು ಟೈಲರಿಂಗ್ ಬರೀ ಫ್ಯಾಷನ್ ಡಿಸೈನು ಅಷ್ಟೊಂದು ಕೊಟ್ಟು ಹೋಗೋಕ್ಕಾಗುತ್ತಾ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಅದು ಅಷ್ಟೊಂದು ಅಂತ ನಿಮಗೆ 4 ತಿಂಗಳ ಕೋರ್ಸಲ್ಲಿ ಹೇಳಿರೋ. ತುಂಬ ಜನ ಮೇಡಮ್ ಜಾಸ್ತಿ ಆಯಿತು ಹಂಗೆ ಹಿಂಗೆ ಅಂತೇಳಿ ಕೇಳಿದ್ರಿ ಅಲ್ವಾ? 4 ತಿಂಗಳ ಕೋರ್ಸಿಗೆ ನಾವು ಫ್ಯಾಷನ್ ಡಿಸೈನ್ ಮಾಡ್ತಾ ಇರೋದು. ಅದು ಈ ತಿಂಗಳಲ್ಲಿ ಸೇರ್ಕೊಂಡವ್ರಿಗೆಲ್ಲ 55,000 ತಗೊಂಡ್ರು. ಅದು ನಿಮ್ಗೆ ಎಷ್ಟು ಬಿತ್ತು? 12,000 ತಿಂಗಳಿಗೆ ಬಿತ್ತು. ನಾವು ಎಷ್ಟು ಹೇಳ್ಕೊಡ್ತೀವಿ, ಏನೆಲ್ಲ ಹೇಳ್ಕೊಡ್ತೀವಿ ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ. ಪ್ರತಿದಿನನೂ ವೀಡಿಯೋಸ್ ಬರ್ತಾ ಇರುತ್ತೆ. ನೆಕ್ಸ್ಟು ಪ್ರತಿ ವಾರನೂ ಅವ್ರು ಮಾಡಿರೋದೆಲ್ಲ ನಿಮಗೆ ತೋರಿಸ್ತಾ ಇರ್ತೀವಿ. ಆವಾಗಲೇ ಗೊತ್ತಾಗುತ್ತೆ ನಾವೇನು ಮಾಡ್ತಾ ಇದ್ವಿ ಫ್ಯಾಷನ್ ಡಿಸೈನಲ್ಲಿ ಅಂತೇಳಿ ಅಲ್ವಾ? ಹಂಗಾಗಿ ಅದರಲ್ಲೂ ಕೂಡ ನೀವು ಫ್ಯಾಷನ್ಗೆ ಸೇರ್ಕೋಬೇಕು ಅಂದರೆ ಈ ಬ್ಯಾಚು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬ್ಯಾಚು ಶುರುವಾಗುತ್ತೆ May 1st ನೀವು ಕ್ಲಾಸಿಗೆ ಸೇರ್ಕೋಬೋದು. ಅಲ್ಲ, ಇದಕ್ಕೆ ನೀವು ಮತ್ತೆ May 1 ಎಲ್ಲ ಕ್ಲಾಸಸ್ಸು ಕೂಡ ಶುರುವಾಗ್ತಾ ಹೋಗುತ್ತೆ. ನೀವೇನು ಮಾಡಬೇಕು?
ಇವಾಗಲಿಂದಲೇ ಅಡ್ಮಿಷನ್ ಮಾಡ್ತಾ ಹೋಗ್ಬೇಕು. ಯಾಕೆ ಇವಷ್ಟು ಬೇಗ ಬಿಟ್ಟಿದ್ವಿ ಈ ಸಲ ಅಂತಂದರೆ, ಪ್ರತಿ ಸಲ ಏನು ಮಾಡ್ತಿದ್ದೆ 5 ದಿನದ ಮುಂಚೆ 6 ದಿನದ ಮುಂಚೆ ಮಾತ್ರ ಬಿಡ್ತಾ ಇದ್ದೆ. ಅಡ್ಮಿಷನ್ ಆಗೋರು ಒಂದು 5 ದಿನಕ್ಕೆ ಕ್ಲಾಸಸ್ ಶುರು ಮಾಡ್ತಾ ಇದ್ವಿ. ಆದರೆ ಈಗ ಒಂದು 10 ದಿನದ ಮುಂಚೆ ಯಾಕೆ ಬಿಟ್ಟಿದ್ದೀನಪ್ಪ ಅಂತಂದರೆ, ತುಂಬಾ ಜನಕ್ಕೆ ರೀಚ್ ಆಗ್ತಿರ್ಲಿಲ್ಲ ಅವಾಗ. ಇನ್ನೊಂದು ಇವಾಗ ತುಂಬಾ ಜನಕ್ಕೆ ರೀಚ್ ಆದ್ರೂ ಬೇಸಿಕ್ ವಿಡಿಯೋಸ್ ಎಲ್ಲ ಕಳಿಸ್ಕೊಡ್ತಾ ಇದ್ವಿ. ಅಂದ್ರೆ ಎಮಿಂಗು, ಸುಕಜ, ಚಿಮ್ಮಿಸ್ ಕಟಿಂಗ್ ಅದೆಲ್ಲ ನಿಮಗೆ ಬೇಸಿಕ್ ವಿಡಿಯೋನ ಕಳಿಸ್ಕೊಟ್ರೆ ನಿಮಗೆ ನೀವು ಅಲ್ಲಿ ಮನೆಯಲ್ಲೇ ಕುತ್ಕೊಂಡು ವಿಡಿಯೋದಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳಿದ್ದೀನಿ ನಾನು. ಆರಾಮಾಗಿ ಕುತ್ಕೊಂಡು ನಾನು ಯೂಟ್ಯೂಬ್ ವಿಡಿಯೋನೇ ನೋಡಿ ನೀವು ಆರಾಮಾಗಿ ಮಾಡ್ತಾ ಇರ್ತೀರಾ ಅಲ್ವಾ. ಹಂಗಾಗಿ ಇದನ್ನು ಕೂಡ ನೀವು ವಿಡಿಯೋಸಲ್ಲಿ ನೋಡಿಕೊಂಡು ಮನೆಯಲ್ಲೇ ಕುತ್ಕೊಂಡು ಬೇಸಿಕ್ ಕಲಿಬೋದು. ಅದಾದಮೇಲೆ ನನ್ನ ಕ್ಲಾಸ್ ಶುರುವಾದಾಗ ಅವೆಲ್ಲ ಒಂದೇ ದಿನದಲ್ಲಿ ಮುಗಿದೋಗುತ್ತೆ. ಆವಾಗ ನಿಮಗೆ ಬ್ಲೌಸ್ಗೆ ಜಾಸ್ತಿ ಟೈಮ್ ಕೊಡಬೇಕು ಅನ್ನೋಕ್ಕೋಸ್ಕರ ನಾನು 10 ದಿನ ಮುಂಚೆನೇ ಅಡ್ಮಿಷನ್ನ ಬಿಟ್ಟಿರೋದು. ಆಯಿತು, ಓಕೆ ಮ್ಯಾಮ್, ಬೇಸಿಕ್ ಎಲ್ಲ ನನಗೆ ಗೊತ್ತಿದೆ, ನಾವು ಮಾಡ್ತಾ ಇದ್ವಿ, ನಿಮ್ಮ ಯೂಟ್ಯೂಬ್ ಚಾನಲೇ ನೋಡ್ಕೊಂಡು ನಮಗೆ ನಾವು ಬ್ಲೌಸ್ ಹೊಲಿತಿದ್ವಿ ಮ್ಯಾಮ್, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ, ಸ್ಲೀವ್ ರೌಂಡಲ್ಲಿ ರಿಂಕಲ್ಸ್ ಬರ್ತಾ ಇದೆ, ನಾವೇನು ಮಾಡಬೇಕು ಅಂತಂದರೆ ನೀವು ಕೂಡ ಡಿಸೈನ್ ಕ್ಲಾಸ್ಗೆ ಸೇರ್ಕೋಬೋದು. ಅದರಲ್ಲಿ ಪ್ಲೈನ್ ಬ್ಲೌಸಿಂದಲೇ ಶುರು ಆಗುತ್ತೆ. ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಪ್ಯಾಚ್ ವರ್ಕ್ ಡಿಸೈನ್ಸು, ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಐವಿ ನೆಕ್ಕು, ಕಲರ್ ನೆಕ್ಕು, 1 ತಿಂಗಳು ಪ್ಯಾಕೇಜು. ಅದರಲ್ಲೂ ಕೂಡ ಏನು ಜಾಸ್ತಿ ಏನು ಅಮೌಂಟ್ ಇರಲ್ಲ, ಮೀಡಿಯಮ್ ರೇಟಲ್ಲೇ ಸಂಸ್ಥೆ ಕಡೆಯಿಂದ ಮಾಡ್ತಾ ಇರೋದು. ಓಕೆನಾ ಮ್ಯಾಮ್, ಇದೆಲ್ಲ ಹೊಲಿತಾ ಇದ್ದೀವಿ, ನೆಕ್ಸ್ಟ್ ಲೆವೆಲ್ ಮ್ಯಾಮ್, ನಾವು ಡಿಸೈನರ್ ಆಗಬೇಕು ಮ್ಯಾಮ್ ಅಂದರೆ ನೆಕ್ಸ್ಟ್ ಮಂತಿಂದ ಡಿಸೈನರ್ ಕ್ಲಾಸಸ್ ಇರುತ್ತೆ. ಟೈಮಿಂಗ್ಸ್ ಎಲ್ಲ ನಿಮಗೆ ಚೇಂಜಸ್ ಮಾಡಿ ನಿಮಗೆ ಡಿಸೈನ್ ಕ್ಲಾಸ್ನ ತೊಗೊತಾ ಇದ್ದೀವಿ. ಯಾವ ಟೈಮಿಂಗ್ಸಲ್ಲಿ ಏನು ಅಂತ ಪ್ರತಿಯೊಂದು ಡೀಟೇಲ್ಸು ಮತ್ತು PDF ಎಲ್ಲ ಕಳಿಸ್ಕೊಡ್ತೀವಿ. ಯಾರಾದರೂ ಸೇರ್ಕೋಬೇಕು ಅಂತ ಯಾರಾದರೂ ಏನ್ರಿ ಕುತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಪ್ರತಿಯೊಬ್ಬರು ಸೇರಿಕೊಂಡು ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಳಿ. ಏನೂ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಹೊಲ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಅದಾದಮೇಲೆ ನೀವು ಹೊಲಿತಾ ಇದ್ದೀವಿ ಅಂದರೆ ಸುಮ್ಮನೆ ಕೂರೋಕ್ಕಾಗತ್ತಾ? ಬೇರೆಯವ್ರಿಗೂ ಯಾವುದೇ ಪ್ರಾಬ್ಲಮ್ ಬರ್ದಂಗೆ ಬೇರೆಯವ್ರಿಗೂ ಬ್ಲೌಸ್ ಹೊಲ್ಕೊಡ್ಬೇಕು ತಾನೆ. ಬೇರೆಯವ್ರಿಗೆ ಹೊಲ್ಕೊಡ್ಬೇಕು ಅಂತಂದರೆ ನೀವು ಚೆನ್ನಾಗಿ ಕಲ್ತಿರ್ಬೇಕು. ನೀವು ಅಂತೀರ, ಅಯ್ಯೋ ಯೂಟ್ಯೂಬಲ್ಲೇ ಅಷ್ಟೊಂದು ಇದೆಯಪ್ಪ ನೋಡ್ಕೊಂಡು ಕಲಿತೀವಿ ಅಂತಂದರೆ ಹೊಲಿಬೋದು. ಸರಿ ತಪ್ಪು ಹೇಳೋಕ್ಕೆ ಯಾರು ಇರಲ್ಲ ಅಲ್ವಾ? ಸರಿ ತಪ್ಪು ಹೇಳೋಕ್ಕೊಬ್ರು ಏನಿರೋ ಗುರು ಇರಲೇಬೇಕು. ಆವಾಗ ನೀವು ಯಾವುದೇ ತಪ್ಪಿಲ್ಲದೆ ನೀವು ಆರಾಮಾಗಿ ಹೊಲಿಬೋದು. ಹಾಗಾಗಿ ಒಂದು ಡಿಸೈನ್ ಕ್ಲಾಸ್ಗೆ ಸೇರಿಕೊಂಡು ನೀವು ಡಿಸೈನ್ ಕಲಿಬೋದು. ಇವೆರಡು ಕಲ್ತ ಮೇಲೆ ನಾವು ಸುಮ್ಮನೆ ಕೂರೋಕ್ಕಾಗತ್ತಾ? ಶಾಪ್ ಮಾಡಲೇಬೇಕಾ? ಇಲ್ಲ, ಇನ್ನೂ ಮನೆಯಲ್ಲೇ ಕೂತ್ಕೊಂಡು ಎಚ್ಚೆತ್ತವಾಗಿ ಜಾಸ್ತಿ ಕಲಿಬೇಕು ಅನ್ನೋರು ಫ್ಯಾಷನ್ ಡಿಸೈನ್ಗೆ ಸೇರ್ಕೋಬೋದು. ನೆಕ್ಸ್ಟ್ ಮಂತ್ ಇರುತ್ತೆ. ಈ ಮಂತ್ ಬ್ಯಾಚ್ ಎಲ್ಲ ಕ್ಲೋಸ್ ಆಗಿದೆ, ಆಲ್ರೆಡಿ ಕ್ಲಾಸಸ್ ಶುರುವಾಗಿದೆ ಅವ್ರಿಗೆ. ನೆಕ್ಸ್ಟ್ ಮಂತಿಂದ ಅವ್ರಿಗಿರುತ್ತೆ. ಇದನ್ನು ಮ್ಯಾಮ್ 4 ಮಂತ್ ಕ್ಲಾಸ್ ಅಂತ ಒಂದೇ ಮಂತಲ್ಲಿ ಕ್ಲಿಯರ್ ಆಗುತ್ತಾ ಅಂತಂದರೆ ಇಲ್ಲ, 4 ತಿಂಗಳು ಕೋರ್ಸ್ ಇದು. ಪ್ರತಿ ತಿಂಗಳಲ್ಲೂ 2 ಮಂತ್ ಕ್ಲಾಸ್ ಇರುತ್ತೆ. ಪ್ಲೈನ್ ಬ್ಲೌಸಿಂದ ಹಿಡಿದು ಡಿಸೈನ್ಸ್ 25 ಡಿಸೈನ್ 1 ತಿಂಗಳಲ್ಲಿ ಇರುತ್ತೆ, ಇಲ್ಲ 2 ತಿಂಗಳಲ್ಲಿ 50 ಡಿಸೈನ್ಸ್ ಇರುತ್ತೆ. ಸೊ ಅದು ಕ್ಲಿಯರ್ ಆಗಬೇಕು ಅಂದರೆ ಟೈಮಿಂಗ್ಸ್ ಚೇಂಜಸ್ ಮಾಡಿ ನಾನು ಕ್ಲಾಸಸ್ನ ತೊಗೊತಾ ಇದ್ದೀನಿ. ಹಾಗಾಗಿ ಯಾರಾದ್ರೂ ಸೇರ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಫೋನ್ ಮಾಡಿ, ನಂಬರ್ ಹಾಕಿರ್ತೀನಿ. ಅದ್ರ ಜೊತೆಗೆ ಇದು ನಿಮ್ಮ PDF ಕಳಿಸ್ಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ PDF ಕಳಿಸ್ತೀನಿ. ಯಾವುದಾದ್ರೂ ಕ್ಲಾಸ್ ಸೇರಿಕೊಂಡು ಕ್ಲಾಸ್ ಕಲ್ತ್ಕೊಂಡು ನಿಮ್ಮ ದುಡಿಮೆನ ನೀವು ಮಾಡ್ಕೊಳ್ಳಿ. ಓಕೆನಾ? ಅಡ್ಮಿಷನ್ ಬೇಗ ಆಗೋಕ್ಕೆ ವೀಡಿಯೋಸ್ ಕಳಿಸಿರ್ತೀನಿ, ಅದು ನೋಡಿಕೊಂಡು ನೀವು ಪ್ರಿಪೇರ್ ಆಗ್ಬೋದು. ನನ್ನ ಲೈವ್ ಕ್ಲಾಸ್ ಶುರುವಾಗೋದು 1ನೇ ತಾರೀಕಿಂದಲೇ ಶುರುವಾಗುತ್ತೆ. ಕಾರಣ ಏನಕ್ಕೆ ಅಂದರೆ ಈ ಬ್ಯಾಚ್ ಅವ್ರದ್ದೆಲ್ಲ ಮುಗಿಯುತ್ತೆ 1ನೇ ತಾರೀಕು. ಆಗ ಅದೇ ಟೈಮಿಂಗ್ಸಲ್ಲಿ ನಿಮಗೆ ಬ್ಯಾಚ್ ಶುರುವಾಗುತ್ತೆ. ಫ್ಯಾಷನ್ ಡಿಸೈನ್ದಲ್ಲ, ನಾರ್ಮಲ್ ಕ್ಲಾಸ್ ಹೇಳ್ತಾ ಇರೋದು. ಫ್ಯಾಷನ್ ಡಿಸೈನ್ದು ಟೈಮಿಂಗ್ಸ್ ಚೇಂಜ್ ಮಾಡಿ ನಿಮಗೆ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಓಕೆನಾ? ಯಾವ ಟೈಮಿಂಗ್ಸು ಏನು, ಅದ್ರ ಜೊತೆ ಏನೇನು ಕಲಿಸ್ತೀರಾ, PDF ಬೇಕು ಅಂದರೆ ಫೋನ್ ಮಾಡಿ, ಇಲ್ಲ ಇದನ್ನ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಹಾಗಾಗಿ ಯಾರಾದರೂ ಸೇರ್ಕೊಳ್ಳೋರು ಖಂಡಿತವಾಗ್ಲೂ ನಂಬರ್ಗೆ ಫೋನ್ ಮಾಡಬೇಕು. ಓಕೆ, ಈಗ ಏನು ಮಾಡಬೇಕು, ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಆಮೇಲೆ ವಿಡಿಯೋ ನಿಮ್ಗೆ ಇಷ್ಟ ಇರಪಡಬೇಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಅಂತ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.